ಇದೀಗ ನಾಡಗೌಡ ಸರ್ ಒಂದು ಪ್ರಶ್ನೆ ಇದೆ. ಅಗ್ರಿ, ರಾಜಾರಾವ್ ಸರ್ ಹೇಳಿದ್ದನ್ನು ನಾನು ಡಿಸ್ಪ್ಯೂಟ್ ಮಾಡಲ್ಲ, ಅದನ್ನು ಅಲ್ಲಗಳೆಯೋದು ಇಲ್ಲ ನಾವು ಯಾರು ಕೂಡ. ಎಲ್ಲ ಲಾಭನೂ ಯಾವ ರಾಜ್ಯ ದಕ್ಷಿಣದಲ್ಲಿ ಏನು ಯೋಜನೆ ಪ್ಲಾನ್ ಮಾಡ್ಕೊಂಡ್ರು ತಮಿಳ್ನಾಡು ನನಗೂ ಬೇಕು ಅಂತಾರೆ. ಅವ್ರು ಹೇಳಿದ್ರು ಆ ಬೇಸಿನಲ್ಲೇ ಬರಲ್ಲ, ಅವ್ರಿಗೂ ಆ ಬೇಸಿನಲ್ಲಿ ಬರ್ತಾ ಇಲ್ಲ, ಅವ್ರು ಯೋಜನೆ ಬೇಸಿನ್ಗೆ ಅವ್ರು ಬರ್ತಾ ಇಲ್ಲ, ಹಾಗೂ ಅವ್ರು ಅದರಲ್ಲಿ ನೀರು ಕೇಳ್ತಾರೆ ಅಂತ ಒಂದು ಭಾಗ ಇದೆ. ಇದನ್ನು ನಾವು ಟ್ರಿಬ್ಯುನಲ್ಗೆ ಹಾಕ್ಬಿಡ್ಬೇಕು, 6 ತಿಂಗಳು ಡಿಸೈಡ್ ಮಾಡಿಬಿಡ್ಬೇಕು. ಇದನ್ನು 6 ತಿಂಗಳ ಒಳಗಡೆ ನಿರ್ಧಾರ ಆಗಿಬಿಡ್ಬೇಕಿದು. ಈ ಒಂದು ವಿಚಾರ ಇದೆಯಲ್ಲ ಸರ್, ಈ ಸಲಹೆ ಇದೆಯಲ್ಲ, ಈ ಜನ್ಮದಲ್ಲಿ ಆಗಲ್ಲ ಇದು. ನಾವು ಡಿಸ್ಪ್ಯೂಟ್ಗೆ ಹೋಗ್ತೀವಿ, ನಾವು ತಮಿಳ್ನಾಡಿಗೇನೋ ಇಲ್ಲೇನೋ ಹೇಳಕ್ಕೆ ಹೋಗ್ತೀವಿ, ಇದನ್ನು ಟ್ರಿಬ್ಯುನಲ್ಗೆ ಹಾಕ್ತೀವಿ ಅಂತ ಹೇಳಿದ್ರೆ ನಮ್ಮ ತಲೆಮಾರು ಈ ನೀರನ್ನು ಈ ಯೋಜನೆ ನೋಡೋಕ್ಕಾಗಲ್ಲ. ಈ ಡಿಸ್ಪ್ಯೂಟ್ಗಳು ಇವುಗಳ ಹಣೆ ಬರ 100 ವರ್ಷ ಬೇಕು ಸರ್. ನಮ್ಮ ದೇಶದಲ್ಲಿ ಒಂದು ನದಿ ಇಶ್ಯೂ ಬಗೆಹರಿಯೋಕ್ಕೆ 120 ವರ್ಷ 100 ವರ್ಷಗಳು ಬೇಕು. ನಮ್ಮ ತಲೆಮಾರು ನೋಡಲ್ಲ. ಹಾಗಾಗಿ ಇಲ್ಲಿ ಏನೋ ಒಂದು ಬರ್ತಾ ಇದೆ, ಒಂದು ಆಗಿಬಿಡ್ಲಿ, ತಮಿಳ್ನಾಡು ಏನೋ ಕಿರಿಕಿರಿ ಮಾಡ್ತಾರಾ, ಒಂದಷ್ಟು ನೀರು ತೊಗೊಂಬಿಡಿ ನೀವು ಅಂತ ಹೇಳಿ ಜಾಣತನದಿಂದ ಈ ಯೋಜನೆ ಜಾರಿ ಮಾಡ್ಕೊಳ್ಬೇಕಾ? ಇಲ್ಲ ರೀ, 6 ತಿಂಗಳ ಟ್ರಿಬ್ಯುನಲ್ ಮಾಡಿಬಿಡಿ, ಅವ್ರ ತೀರ್ಮಾನ ಬಂದುಬಿಡಲಿ, ನಾವು ತಮಿಳ್ನಾಡಿಗೆ ಇಷ್ಟೇ ಕೊಡೋದು, ಬೇಸಿನಲ್ಲೇ ಬರ್ತಿಲ್ಲ, ಇದು ಓಕೆನಾ? ಒಂದು ಅರ್ಜಿ ಹಾಕ್ತಾರೆ ಸರ್, ಒಂದೇ ಒಂದು ಅರ್ಜಿ ಮುಗೀತಲ್ಲ. ಸುಪ್ರೀಂ ಕೋರ್ಟ್ ಒಂದು ಅರ್ಜಿ ಹಾಕೊಂಡ್ಬಿಟ್ರೆ ಎಲ್ಲ ಸ್ಟ್ಯಾಂಡ್ ಸ್ಟಿಲ್, ಇದು ಓಕೆನಾ ಅಂತ ನಾನು ಕೇಳೋದು. ಸತ್ಯ ಅದು. ಇದು ಪ್ರಾಜೆಕ್ಟು ಏನು ಇಲ್ಲದೆ ಇರೋದಕ್ಕಿಂತ ಏನಾದ್ರು ಸ್ವಲ್ಪ ಬರಲಿ ಅಂತ. ನಮ್ಮ ಕೋಲಾರ ತುಮಕೂರು ಚೆನ್ನಾಗಿರ್ಲಿ ಬಿಡಿ ಸರ್, ಅವೆಲ್ಲ ದುರ್ಗ ಪ್ರಾಜೆಕ್ಟ್ ಆಗಬೇಕು ಅನ್ನುವಂಥ ಮಾತು ಇವತ್ತಿಂದಲ್ಲ, 100 ವರ್ಷದಿಂದ ಮಾತು ನಡೆದಿದೆ. ಪ್ರೋಸು ಕಾನ್ಸು ಇದ್ದೇ ಇದೆ, ಎಲ್ಲ ನಡೆದು. ಯಾಕಂದ್ರೆ ನಾರ್ತು ಸೌತ್ ಕೂಡಿಸ್ಬೇಕು, ನಾರ್ದಲ್ಲಿ ಫ್ಲಡ್ ಸಿಚುವೇಶನ್ನು ಅವೆಲ್ಲ ನೋಡಿದಾಗ ಇದು ಜೋಡಿದ್ರೆ ಎಲ್ಲಿ ಬರಗಾಲಿದೆ ಅಲ್ಲಿ ಉಪಯೋಗ ಆಗುತ್ತೆ ಅನ್ನುವಂಥ ಮಾತು ಕೇಳ್ತಾ ಇದ್ದೀವಿ. ಆದರೆ ಇಲ್ಲಿ ಸಣ್ಣ ಪ್ರಾಜೆಕ್ಟ್ಗಳೇ ಕ್ಲಿಯರೆನ್ಸ್ ಆಗೋದು, ಪೊಲಿಟಿಕಲ್ ರೀಸನ್ ಆ್ಯಂಡ್ ಎಂಜಿನಿಯರಿಂಗ್ ವರ್ಕ್ ಅಲ್ಲಿ ಫಾರೆಸ್ಟ್ ಎಕೋಸಿಸ್ಟಮ್ ಲಾಭ ಇದೆ. ಲಾಭ ಏನಿದೆ, ಎಲ್ಲ ತೋಲ್ ನೀರು ಇರ್ತದೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಸರ್, ಅದಕ್ಕೊಂದು ಆ್ಯಂಗಲ್ ಇದೆ ಸರ್. ಅದು ನಿಮ್ಮ ವೈಲ್ಡ್ ಲೈಫ್ ಅಂತ ಬಂದಾಗ, ನೀರಿಲ್ದಿದ್ದಾಗ ಕಾಡು ಪ್ರಾಣಿಗಳು ಬೇರೆ ಕಡೆ ವಲಸೆ ಹೋಗ್ಬಿಡ್ತವೆ. ಈ ಥರ ಬಂದಾಗ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ, ಮಳೆ ಪ್ರಮಾಣ ಹೆಚ್ಚಾಗುತ್ತೆ, ಪ್ರಾಣಿ ಸಂಕುಲಕ್ಕೂ ಲಾಭ ಆಗುತ್ತೆ ಅಂತ ಒಂದು ವಾದ ಇದೆ. ಅಲ್ಲ, ಅದು ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಅರಣ್ಯ ನಾಶ, ಕಡಿತಾರೆ, ಕಾಲುವೆ ಮಾಡ್ತಾರೆ. ಅಲ್ಲಿಂದ ಪೊಲಿಟಿಕಲ್ ಇದು ಬರುತ್ತೆ, ಸ್ಟೇಟ್. ನಮ್ಮಲ್ಲಿ ಅಣ್ಣ ತಮ್ಮನೇ ತಮಗೆ ನೀರು ಬಿಡಲ್ಲ. ಕರೆಕ್ಟ್. ಅವ್ರ ಸೈಕಾಲಜಿ ಮ್ಯಾಗಿದ್ದಾವ ತಳಗೆ ನಾವು ನೀರು ಬಿಡಲ್ಲ. ರಾಜ್ಯ ಮ್ಯಾಗ ದಾರಿನೂ ಬಿಡಲ್ಲ ಜಮೀನಿಗೆ. ಇವತ್ತು ಫಾರ್ ಎಕ್ಸಾಂಪಲ್ ನೀವು ಬರೀ UKP ತಗೊಂಡ್ರೆ ಪಾವಗಡವರೆಗೂ ನೀರು ಬರಬೇಕು. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಹೇಳ್ತಾ ಇದ್ದೀವಿ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ದಲ್ಲಿ ಕಮಾಂಡ್ ಇದು ಏರಿಯಾ ಬರುತ್ತಲ್ಲ, ಪಾವಗಡಕ್ಕೂ ನೀರು ಬರ್ಬೇಕಾಗ. ಬಟ್ ಇನ್ನೂವರೆಗೂ ಟೇಲೆಂಡ್ ಲೆಕ್ಕಾಚಾರ ಅದು. ಟೇಲೆಂಟ್ ಅಲ್ಲ, ಅಲ್ಲಿವರೆಗೂ ಇನ್ನೂ ಇದನ್ನೇ ಮಾಡ್ತಾ ಇಲ್ಲ. ಕರೆಕ್ಟ್. ಈ ಫಾರ್ ಎಕ್ಸಾಂಪಲ್ 524.5 ಕೊಟ್ಟಿದ್ದಾರೆ. 524 ರಿಹ್ಯಾಬಿಲಿಟೇಷನ್ನೇ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೂವರೆಗೂ ಗ್ಯಾಜೆಟ್ ಆಗಿಲ್ಲ. ಟುಡೇ ಇಸ್ ಆಲ್ರೆಡಿ 13 years ಆಯಿತು. ಕರೆಕ್ಟ್. ಅಂದರೆ 7 years ಎಕ್ಸ್ಟ್ರಾ 7 years ಲೆಕ್ಕ ಹಾಕಿ. ಸೊ ಅದನ್ನು ಇನ್ನೂ ಕ್ಲಿಯರ್ ಮಾಡಿಲ್ಲ. ನಾವು ಯಾಕೆ ಖರ್ಚು ಮಾಡಿಲ್ಲ ಏನಂದರೆ ಗ್ಯಾಜೆಟೇ ಆಗಿಲ್ಲ, ಗ್ಯಾಜೆಟೇ ಮಾಡಿಸ್ಕೊಡ್ತಾ ಇಲ್ಲ. ಅಲ್ಲಿ ಮೇಕದಾಟು ನೋಡ್ಕೊಡಿ, ಮಾದಾಯಿ ನೋಡ್ಕೊಡಿ, ಮತ್ತಷ್ಟು ಮಾತಾಡ್ತೀನಿ. ಪೊಲಿಟಿಕಲ್ ಇದು ಎಕ್ಸೆಲ್ PU ಕಾಲೇಜು, ಅಖಾಡ, ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದೇ ಒಂದು ಬ್ರೇಕ್ ಆದಮೇಲೆ.